ನಮಸ್ಕಾರ ವಿದ್ಯಾರ್ಥಿಗಳೇ, 8ನೇ ತರಗತಿಯ ವಿಜ್ಞಾನ ಪುಸ್ತಕ ಕುತೂಹಲ ಅನ್ನುವಂತಹ ಈ ಒಂದು ವಿಜ್ಞಾನ ಪುಸ್ತಕದ ಮೊದಲನೇ ಪಾಠ ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು ಅನ್ನುವಂಥ ಪಾಠವನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು ಈ ಒಂದು ಪಾಠದಲ್ಲಿ ಪುಸ್ತಕದ ಪರಿಚಯವನ್ನ ಕೊಡಲಾಗಿದೆ. ನಂತರ ಭಾಗ 1ರಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವಂತಹ ಪರಿಕಲ್ಪನೆಗಳು ಯಾವುದು ಅನ್ನೋದನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಂತರ ವೈಜ್ಞಾನಿಕವಾಗಿ ಚಟುವಟಿಕೆಯನ್ನ ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದರ ಕುರಿತು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸರಳ ಪ್ರಯೋಗಗಳನ್ನ ಮಾಡಿದಾಗ ಅದನ್ನ ಮತ್ತೆ ಯಾವ ರೀತಿ ನಾವು ವಿನ್ಯಾಸಗೊಳಿಸಿ ಹೆಚ್ಚಿನ ಒಂದು ಅನ್ವೇಷಣೆಯನ್ನ ಮಾಡಬೇಕು ಅನ್ನೋದರ ಕುರಿತು ಕೂಡ ಈ ಪಾಠದಲ್ಲಿ ತಿಳಿಸಿಕೊಡಲಾಗಿದೆ. ಸ್ನೇಹಿತರೆ, ಈಗಾಗಲೇ 6ನೇ ತರಗತಿಯಲ್ಲಿ ನಾವು ವಿಜ್ಞಾನದ ಪರಿಕಲ್ಪನೆಗಳನ್ನ ಏಕೆ ಹೇಗೆ ಅನ್ನುವಂಥ ಪ್ರಶ್ನೆಯೊಂದಿಗೆ ಆ ಒಂದು ಅಭ್ಯಾಸವನ್ನ ಮಾಡಿದ್ದೇವೆ. ಅದೇ ರೀತಿ 7ನೇ ತರಗತಿಯಲ್ಲಿ ಏಕೆ ಹೇಗೆ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಮತ್ತೆ ಅದರ ಜೊತೆಗೆ ಹೊಸ ಪ್ರಶ್ನೆಗಳನ್ನ ಹುಟ್ಟಿಸುವುದರ ಮೂಲಕ ಇನ್ನೂ ಸ್ವಲ್ಪ ವಿವರವಾಗಿ ಆಳಕ್ಕಿಳಿದು ಆ ವಿಜ್ಞಾನದ ಅನ್ವೇಷಣೆಯಾಗಲಿ ವಿಜ್ಞಾನದ ವಿಷಯಗಳನ್ನ ತಿಳಿದುಕೊಂಡಿದ್ದೇವೆ. ಇನ್ನು 8ನೇ ತರಗತಿಯಲ್ಲಿ ನಾವು ವಿಜ್ಞಾನದ ಅನ್ವೇಷಣೆಯ ಕುರಿತು ಅಭ್ಯಾಸ ಮಾಡುವುದರ ಜೊತೆಗೆ ವಿಜ್ಞಾನದ ವಿಸ್ಮಯಗಳು ಮತ್ತು ವಿಕಾಸಗಳು ಇವು ಎರಡೂ ಜೊತೆಯಾಗಿ ವಿಜ್ಞಾನ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದರ ಕುರಿತು ಇನ್ನೂ ಸ್ವಲ್ಪ ವಿವರವಾಗಿ ತಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಿ. ಇಲ್ಲಿ ಪ್ರತಿಯೊಂದು ವಿಜ್ಞಾನದ ಪರಿಕಲ್ಪನೆಗಳು ಶೋಧನೆ ಮತ್ತು ಪರ್ಯಾಲೋಚನೆಗೆ ಹೆಚ್ಚು ಮಹತ್ವ ಕೊಡುವ ಹಾಗೆ ಈ ಒಂದು ಪಾಠದಲ್ಲಿರುವಂತಹ ವಿಷಯಗಳನ್ನು ಇಲ್ಲಿ ವಿನ್ಯಾಸ ಮಾಡಿದ್ದಾರೆ. ಇನ್ನು ಕುತೂಹಲ ಎಂಬ ಈ ಒಂದು ವಿಜ್ಞಾನ ಪುಸ್ತಕದಲ್ಲಿ ನಾವು ಯಾವುದೇ ಪಾಠವನ್ನ ಕಲಿಯುವಾಗ ವಿದ್ಯಾರ್ಥಿಗಳಲ್ಲಿ ಕುತೂಹಲದ ಕಿಡಿ ಹೊತ್ತಿಸಿ ವಿಜ್ಞಾನದ ಜಗತ್ತನ್ನು ಅನ್ವೇಷಿಸಲು ಕೆಲವೊಂದು ಅಲ್ಲಿ ಸ್ಟಾರ್ಟಿಂಗಿಗೆ ಪಾಠದ ಪ್ರಾರಂಭದಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಉದಾಹರಣೆಗೆ ಈ ಪಾಠದ ಪ್ರಾರಂಭದಲ್ಲಿ ಪುರಿಯ ಒಂದು ಬದಿ ಇನ್ನೊಂದು ಬದಿಗಿಂತ ತೆಳ್ಳಗೆ ಇರುವುದು ಏಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ ನಮ್ಮ ಗ್ಯಾಲಕ್ಸಿಯಲ್ಲಿರುವ ನಕ್ಷತ್ರಗಳ ಸಂಖ್ಯೆಗಿಂತ ಜಗತ್ತಿನ ಎಲ್ಲ ಸಮುದ್ರ ತೀರಗಳು ಮತ್ತು ಮರುಭೂಮಿಗಳಲ್ಲಿರುವ ಮರಳಿನ ಕಣಗಳ ಸಂಖ್ಯೆ ಹೆಚ್ಚಿದೆಯೇ ಅನ್ನುವಂತಹ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನ ಕೇಳುವುದರೊಂದಿಗೆ ಈ ಪಾಠವನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಂಥ ಪ್ರಶ್ನೆಗಳನ್ನ ಓದಿದಾಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಕುರಿತು ಅಥವಾ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯ ಕುರಿತು ಹೆಚ್ಚಿನ ಆಸಕ್ತಿಯಾಗಲಿ ಅದರ ಬಗ್ಗೆ ತಿಳಿದುಕೊಳ್ಳುವಂತ ಕುತೂಹಲ ಏನಾಗ್ತಾ ಇದೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಆದ್ದರಿಂದ ಪ್ರತಿಯೊಂದು ಪಾಠವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಪ್ರಶ್ನೆಯಲ್ಲಿ ಎಕ್ಸಾಮ್ದಲ್ಲಿ ಬರದೇ ಇದ್ರೂ ಕೂಡ ಆ ಪಾಠವನ್ನ ಕಲೀಲಿಕ್ಕೆ ಇದು ಬಹಳಷ್ಟು ತಮಗೆ ಆಸಕ್ತಿಯನ್ನ ಮೂಡಿಸುತ್ತದೆ. ನಂತರ ಇದರ ಉತ್ತರವನ್ನು ಕೂಡ ಮುಂದೆ ಪಾಠದ ವಿವರಣೆಯಲ್ಲಿ ಕೊಡಲಾಗಿದೆ. ಮತ್ತೆ ಈ ಮೊದಲನೇ ಪಾಠದಲ್ಲಿ ಈ ಪುಸ್ತಕದ ಮಹತ್ವವನ್ನ ಅಲ್ಲಿ ಕೊಟ್ಟಿದ್ದಾರೆ. ಅದೇನಂದ್ರೆ ಈ ಪುಸ್ತಕದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನದ ಹೊಸ ತಥ್ಯಗಳನ್ನು ಕಲಿಯುವುದು ಮಾತ್ರವಲ್ಲ, ಜೊತೆಗೆ ಹೊಸ ತಥ್ಯಗಳನ್ನು ಹೇಗೆ ಕಂಡುಹಿಡಿಯಬೇಕು ಎನ್ನುವುದನ್ನು ಕೂಡ ಕಲಿಯುತ್ತಾರೆ. ಸೊ ಇಲ್ಲಿ ತಥ್ಯಗಳು ಅಂದ್ರೆ ವಿಜ್ಞಾನದ ಒಂದು ಸತ್ಯ ಸಂಗತಿಗಳು ಅಂತ ನಾವು ಹೇಳಬಹುದು. ಸೊ ಇಲ್ಲಿ ಪಾಠದಲ್ಲಿ ತಾವು ವಿಜ್ಞಾನದ ಅನೇಕ ಸತ್ಯ ಸಂಗತಿಗಳನ್ನ ಅಭ್ಯಾಸ ಮಾಡ್ತೀರಿ. ಜೊತೆಗೆ ಹೊಸದಾದಂತಹ ಸಂಗತಿಗಳನ್ನ ತಾವು ಹೇಗೆ ಕಂಡುಹಿಡಿಬೇಕು ಅದನ್ನ ಹೇಗೆ ತಿಳ್ಕೊಳ್ಬೇಕು ಅನ್ನೋದು ಕೂಡ ಈ ಒಂದು 8ನೇ ತರಗತಿಯ ಕುತೂಹಲ ಅನ್ನುವಂತಹ ವಿಜ್ಞಾನದ ಪುಸ್ತಕದಲ್ಲಿ ಅಲ್ಲಿ ತಾವು ಕಲಿತಾ ಇದ್ದೀರಿ. ಇನ್ನು ಈ ಪುಸ್ತಕದಲ್ಲಿ ಪ್ರತಿ ಪಾಠದಲ್ಲಿ ಕೆಲವೊಂದು ಸಾಮಾನ್ಯ ಚಿತ್ರಗಳನ್ನ ಕೊಟ್ಟಿದ್ದಾರೆ ಅಥವಾ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಆ ಚಿತ್ರಗಳು ಚಿಹ್ನೆಗಳು ಏನನ್ನ ಸೂಚಿಸುತ್ತದೆ ಅನ್ನೋದು ಕೂಡ ಈ ಪಾಠದಲ್ಲಿ ಕೊಡಲಾಗಿದೆ. ಮೊದಲನೇದಾಗಿ ಪ್ರತಿ ಪುಟದ ಎಡಭಾಗದ ಕೆಳಭಾಗದಲ್ಲಿ ತಾವು ಈ ರೀತಿಯಾದಂತಹ ಮರದ ಬೇರಿನ ಚಿತ್ರವನ್ನು ತಾವಲ್ಲಿ ಕಾಣಬಹುದು. ಇದು ಸಾಂಕೇತಿಕವಾಗಿ ಏನನ್ನ ಸೂಚಿಸುತ್ತದೆ ಅಂದ್ರೆ ಈ ಬೇರು ನಮ್ಮನ್ನು ನಮ್ಮ ಪರಿಸರ, ಸಂಪ್ರದಾಯಗಳು ಹಾಗೂ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯೊಂದಿಗೆ ಸಂಪರ್ಕದಲ್ಲಿರಿಸುವ ಆಳವಾದ ದೃಢವಾದ ಜ್ಞಾನದ ತಳಹದಿಯನ್ನು ಪ್ರತಿಬಿಂಬಿಸುತ್ತದೆ. ಸ್ನೇಹಿತರೆ, ತಾವು ನೋಡ್ತೀರಿ, ಒಂದು ಮರ ಎಷ್ಟೇ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದ್ರೂ ಕೂಡ ಅದರ ಒಂದು ಬುನಾದಿ ಅದರ ಬೇರಿನಲ್ಲಿರ್ತದೆ. ಅದೇ ರೀತಿ
ನಾವು ವಿಜ್ಞಾನದ ಎಷ್ಟೇ ಒಂದು ಅನ್ವೇಷಣೆಯನ್ನ ಮಾಡಿದಾಗ, ಸತ್ಯ ಸಂಗತಿಗಳನ್ನು ತಿಳ್ಕೊಂಡಾಗ ಅಥವಾ ಬಹಳಷ್ಟು ಅಲ್ಲಿ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡ್ರೂ ಕೂಡ ಜ್ಞಾನದ ತಳಹದಿಯನ್ನ ನಾವು ಅನುಸರಿಸಿಕೊಂಡು ಹೋಗ್ಬೇಕಾಗತ್ತೆ. ನಮ್ಮ ಪರಿಸರವನ್ನ ತಿಳ್ಕೊಂಡು ಹೋಗ್ಬೇಕಾಗತ್ತೆ. ಅಥವಾ ನಮ್ಮ ಸಂಪ್ರದಾಯಗಳು ಅಥವಾ ಸಾಂಸ್ಕೃತಿಕ ನೈಸರ್ಗಿಕ ಪರಂಪರೆ ಇವನ್ನೆಲ್ಲ ನೆನಪಿನಲ್ಲಿಟ್ಕೊಂಡು ವಿಜ್ಞಾನದ ಶೋಧನೆಯನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ಚಿತ್ರ ಇಲ್ಲಿ ಸಾಂಕೇತಿಕವಾಗಿ ನಮಗೆ ಇಲ್ಲಿ ತಿಳಿಸ್ಕೊಡುವಂಥದ್ದು. ಅದೇ ರೀತಿ ಪುಟದ ಬಲಭಾಗದ ಮೇಲ್ಗಡೆಯಲ್ಲಿ ಅಥವಾ ಮೇಲಿನ ಭಾಗದಲ್ಲಿ ಈ ರೀತಿ ಒಂದು ಗಾಳಿಪಟದ ಚಿತ್ರವನ್ನು ತಾವು ನೋಡಬಹುದು. ಇದು ಅಜ್ಞಾತವಾಗಿರುವುದನ್ನು ಅನ್ವೇಷಿಸಲು ಕುತೂಹಲವು ಗರಿಗೆದರಬೇಕು ಎನ್ನುವುದನ್ನು ನೆನಪಿಸುತ್ತದೆ. ಯಾವ ರೀತಿ ಗಾಳಿಪಟ ಎತ್ತರಕ್ಕೆ ಸ್ವತಂತ್ರವಾಗಿ ಹಾರಾಡ್ತಾ ಇರ್ತದೋ ಅದೇ ರೀತಿ ನಾವು ಅಜ್ಞಾತವಾಗಿರುವ ಅಂದ್ರೆ ಪರಿಸರದಲ್ಲಿರುವಂತಹ ಕೆಲವೊಂದು ನಮಗೆ ಗೊತ್ತಿರದ ವಿಷಯಗಳನ್ನು ನಾವು ಹುಡುಕುವ ಸಲುವಾಗಿ ಅಥವಾ ಅನ್ವೇಷಿಸಲು ಸಲುವಾಗಿ ಅದರ ಕುರಿತು ಹೆಚ್ಚು ಕುತೂಹಲವನ್ನ ನಾವು ನಮ್ಮಲ್ಲಿ ಕೆರಳಿಸಬೇಕು ಅಥವಾ ಪಡ್ಕೊಳ್ಬೇಕು ಅನ್ನೋದು ಈ ಒಂದು ಗಾಳಿಪಟದ ಸಾಂಕೇತಿಕವಾಗಿ ಇಲ್ಲಿ ಕೊಡಲಾಗಿದೆ. ಸೊ ಈ ರೀತಿ ಈ ಎರಡೂ ಸಂಕೇತಗಳಾದ ಬೇರು ಮತ್ತು ಗಾಳಿಪಟಗಳು ವಿಜ್ಞಾನದಲ್ಲಿ ಅನ್ವೇಷಣೆಯು ಸೂಕ್ಷ್ಮ ಅವಲೋಕನದ ಭದ್ರ ಬುನಾದಿಯ ಜೊತೆಗೆ ಮುಕ್ತವಾದ ಸೃಜನಶೀಲ ಚಿಂತನೆಗಳನ್ನು ಸಮನ್ವಯಗೊಳಿಸಿದಾಗ ಮಾತ್ರ ವಿಜ್ಞಾನವೊಂದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಮನುಕುಲದ ಒಳಿತಿಗಾಗಿ ವಿಜ್ಞಾನವನ್ನ ಬಳಸಿಕೊಳ್ಳಬಹುದು ಅನ್ನೋದು ಈ ಒಂದು ಚಿತ್ರಗಳ ಸಾಂಕೇತಿಕ ಇಲ್ಲಿ ಅರ್ಥವನ್ನು ನೀಡುವಂಥದ್ದು. ಈ ಅನ್ವೇಷಣೆಯೂ ಇರಬೇಕು, ಜೊತೆಗೆ ಸೃಜನಶೀಲ ಚಿಂತನೆಗಳನ್ನ ಸಮನ್ವಯಗೊಳಿಸಬೇಕು ಅನ್ನೋದು ಅರ್ಥವಾಗಿದೆ. ನಂತರ ಪ್ರತಿ ಪುಟದ ಕೆಳಭಾಗದಲ್ಲಿ ಈ ರೀತಿ ವಕ್ರರೇಖೆಗಳನ್ನು ತಾವಿಲ್ಲಿ ಕಾಣಬಹುದು. ಇದು ವಿಜ್ಞಾನವು ಅನಿಶ್ಚಿತವಾಗಿದ್ದು ಅಂದ್ರೆ ವಿಜ್ಞಾನದಲ್ಲಿ ನಾವು ಎಷ್ಟು ಆವಿಷ್ಕಾರ ಮಾಡ್ತಾ ಹೋಗ್ತೇವೆ ಅಷ್ಟು ಅದು ಏನಾಗ್ತಾ ಇದೆ, ವಿಜ್ಞಾನದ ಆಳವನ್ನ ತಿಳ್ಕೊಳ್ಬಹುದು, ಹೆಚ್ಚು ಜ್ಞಾನವನ್ನ ಪಡ್ಕೊಳ್ಬಹುದು, ಸತ್ಯ ಸಂಗತಿಗಳನ್ನು ಹುಡುಕಬಹುದು ಅನ್ನೋದನ್ನ ಈ ಒಂದು ಕರ್ವ್ ಲೈನ್ ಮೂಲಕ ನಾವಿಲ್ಲಿ ತಿಳ್ಕೊಳ್ಬಹುದು. ವಿಜ್ಞಾನದ ಸಂಗತಿಗಳು ಹರಿವಿನಿಂದ ಕೂಡಿದ್ದು ಅನ್ವೇಷಣೆ ಮಾಡ್ತಾ ಹೋಗ್ತೇವೆ ಅಷ್ಟು ಹೆಚ್ಚು ಸಂಗತಿಗಳನ್ನು ನಾವಿಲ್ಲಿ ತಿಳ್ಕೊಳ್ತೇವೆ. ಜೊತೆಗೆ ಅನ್ವೇಷಣೆ ಮತ್ತು ಸಂಶೋಧನೆಯನ್ನು ಕೂಡ ಈ ವಿಜ್ಞಾನ ಒಳಗೊಂಡಿದೆ ಎಂಬುದು ಈ ಒಂದು ವಕ್ರರೇಖೆಯಲ್ಲಿ ಸೂಚಿಸುವಂತದ್ದು. ಸೊ ಈ ಕುರಿತು ಕೂಡ ಈ ಪಾಠದಲ್ಲಿ ತಿಳಿಸಿಕೊಡಲಾಗಿದೆ. ಯಾಕಂದ್ರೆ ಮಕ್ಕಳು ಬಹಳ ವಿಚಾರ ಮಾಡ್ತಾ ಇರ್ತಾರೆ, ಯಾಕೆ ಈ ಒಂದು ಚಿತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ. ಅದರಿಂದ ಅದರ ಒಂದು ಪರಿಚಯಾತ್ಮಕವಾಗಿ ಈ ಪಾಠದಲ್ಲಿ ಈ ಮೂರು ಚಿತ್ರಗಳ ಅಥವಾ ಚಿಹ್ನೆಗಳ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಪಾಠದಲ್ಲಿ ಭಾಗ 1ರಲ್ಲಿ ಬರುವಂತಹ ಬೇರೆ ಬೇರೆ ಪಾಠಗಳ ಕುರಿತು ಏನೆಲ್ಲ ನಾವು ಅಭ್ಯಾಸ ಮಾಡಬೇಕು, ಅದು ಹೇಗೆ ಮಕ್ಕಳಲ್ಲಿ ಹೆಚ್ಚು ಕುತೂಹಲವನ್ನ ಕೆರಳಿಸ್ತದೆ, ವಿಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಯಾವ ರೀತಿ ಅವರಿಗೆ ಸಹಾಯ ಮಾಡುತ್ತದೆ, ಅದೇ ರೀತಿ ಪ್ರಯೋಗಗಳನ್ನ ಯಾವ ರೀತಿ ಮಾಡಬೇಕು, ಅದನ್ನ ಯಾವ ರೀತಿ ವಿನ್ಯಾಸಗೊಳಿಸಬೇಕು ಅನ್ನೋದನ್ನು ಕೂಡ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಅದನ್ನ ತಾವು ಈ ಒಂದು ಮುಂದಿನ ವಿಡಿಯೋದಲ್ಲಿ ಅದನ್ನ ತಮಗೆ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಾಗಿ ತಾವೇನ್ ಮಾಡಬೇಕು, ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು. ನಂತರ ಪ್ಲೇ ಲಿಸ್ಟ್ ಇಂದ ಆ ಒಂದು ವಿಡಿಯೋವನ್ನು ತಾವಲ್ಲಿ ನೋಡಬಹುದು. ಧನ್ಯವಾದಗಳು.